ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ 50 ದಿನ ಆಗೋಯ್ತು. 50 ದಿನಗಳಲ್ಲಿ ನಡೆದಂತಹ ಬೆಳವಣಿಗೆಗಳು, ಮನೆ ಊಟ ಕೇಳಿದ್ರು ಅದೂ ಸಿಗದೇನೆ ದರ್ಶನ್ ಪರದಾಡಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ ಈ 50 ದಿನಗಳಲ್ಲಿ ಜೈಲು ಊಟಕ್ಕೆ ಸೆಟ್ ಆಗ್ತಿದ್ದಾರಾ ನಟ ದರ್ಶನ್ ಅಂತಕ್ಕಂಥ ಪ್ರಶ್ನೆ. ಜೈಲು ವಾತಾವರಣಕ್ಕೆ ಒಗ್ಗೋದು, ಜೈಲು ಊಟಕ್ಕೆ ಒಗ್ಗೋದು ಇವೆಲ್ಲವೂ ಕೂಡ 50 ದಿನಗಳಲ್ಲಿ ಆಗಿರುತ್ತೆ. ನನ್ನ ಪ್ರಕಾರ ಮೊದಲ ಒಂದು ವಾರ 10 ದಿನ ಅಡ್ಜಸ್ಟ್ ಆಗದೆ ಒದ್ದಾಡಬಹುದು. 50 ದಿನಗಳಲ್ಲಿ ಎಲ್ಲವೂ ಕೂಡ ಸೆಟ್ ರೈಟ್ ಆಗಿರುತ್ತೆ. ಹಾಗಾಗಿ ಈಗ ಆಮೇಲೆ ಕಾನೂನಾತ್ಮಕವಾಗಿಯೂ ನನಗಿನ್ನೇನು ಸಪೋರ್ಟ್ ಸಿಗಲ್ಲ ಅಂತ ದರ್ಶನ್ ಅವರಿಗೆ ಗೊತ್ತಾಗಿದೆ. ಯಾಕೆಂದರೆ ಜೈಲಧಿಕಾರಿಗಳೇ ರಿಪೋರ್ಟ್ ಹಾಕ್ಬಿಟ್ರು ದರ್ಶನ್ಗೆ ಮನೆ ಊಟ ಕೊಡೋದಕ್ಕೆ ಬರಲ್ಲ ಅಂತ. ಹಾಗಾಗಿ ಇನ್ನು ಪಾಲಗೆ ಬಂದದ್ದು ಪಂಚಾಮೃತ ಅಂದ್ಕೊಂಡು ದರ್ಶನ್ ಅವರು ಸೈಲೆಂಟ್ ಆಗಿರಬಹುದು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ 50 ದಿನ ಆಗೋಯ್ತು. ಈಗಾಗಲೇ ಜೈಲೂಟ ಸರಿಯಲ್ಲ ಅಂತ ಮನೆ ಊಟಕ್ಕೆ ಅರ್ಜಿ ಹಾಕ್ಕೊಂಡಿದ್ರು. ಏನೆಲ್ಲ ಪ್ರಯತ್ನ ಪಟ್ಟರು. ಇವರೇ 3 ಲೆಟರ್ ಬರೆದ್ರು ತಮ್ಮ ಸ್ವಂತ ಹ್ಯಾಂಡ್ ರೈಟಿಂಗಲ್ಲಿ. ಆಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋದರು, ಹೈಕೋರ್ಟ್ಗೆ ಹೋದರು, ಆದರೂ ಸಿಗಲಿಲ್ಲ. ಮನೆ ಊಟಕ್ಕೆ ಕೋರ್ಟ್ ಮೊರೆ ಕೂಡ ಹೋಗಿದ್ದರು ದರ್ಶನ್. ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಮುಂದೂಡಿತ್ತು ಹೈಕೋರ್ಟ್. ನಿಮಗೆಲ್ಲ ಗೊತ್ತೇ ಇದೆ. ಇಷ್ಟೆಲ್ಲದರ ಮಧ್ಯದಲ್ಲಿ ಹಾಗಂತ ಮನೆ ಊಟ ಸಿಗುತ್ತೆ ಅಂತ ಉಪವಾಸ ಇರೋಕ್ಕಾಗುತ್ತಾ ಸಿಗೋ ತನಕ? ಇಲ್ಲ. ಹಾಗಾಗಿ ಡಿ ಗ್ಯಾಂಗ್ ಇವಾಗ ಜೈಲೂಟಕ್ಕೆ ಒಗ್ಗದ್ರ ಅನ್ನೋ ಶಂಕೆ ಏನು? ಈಗ ಅವ್ರು ಚೆನ್ನಾಗಿದ್ದಾರೆ ಅಂತಂದರೆ ಒಗ್ಗಿದ್ದಾರೆ ಅಂತಲೇ ಅರ್ಥ. ಶಂಕೆ ಯಾಕೆ? ತಿನ್ನಲೇಬೇಕಲ್ಲ. ನೀವು 3 ಹೊತ್ತು ತಿನ್ನೋದು 2 ಹೊತ್ತು ತಿನ್ಬೋದೇನೋ ಊಟ ಒಗ್ಲಿಲ್ಲ ಅಂದರೆ, ಬಟ್ ತಿನ್ನಲೇಬೇಕಲ್ಲ. ಸೊ ಜೈಲೂಟದ ಬಗ್ಗೆ ಈಗ ಸದ್ಯಕ್ಕೇನೋ ದೂರು ಮಾಡೋದನ್ನು ನಿಲ್ಲಿಸಿದ್ದಾರೆ ದರ್ಶನ್ನು. ಇದು ಸರಿ ಇಲ್ಲ ಹಾಗೆ ಹೀಗೆ ಅಂತ ಗೊತ್ತಾಯಿತು ಅವ್ರಿಗೆ. ನಾನು ಹೇಳಿಲ್ವಾ, ಇನ್ನು ಏನೇ ಮಾಡಿದ್ರೂ ನನಗೆ ಮನೆ ಊಟ ಸಿಗಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಸುಮ್ಮನಾಗಿದ್ದಾರೆ ಸದ್ಯಕ್ಕೆ ದರ್ಶನ್. ಜೈಲೂಟದ ಬಗ್ಗೆ ಮತ್ತೆ ಪ್ರಯತ್ನ ಪಡೋದು ಇದೇನು ಬೇಡವೇ ಬೇಡ ಅಂತ. ಯಾಕೆಂದರೆ ಜೈಲಧಿಕಾರಿಗಳೇ ಬರೆದುಬಿಟ್ರಲ್ಲ, ಕೈದಿಗಳ ನಡುವೆ ತಾರತಮ್ಯ ಮಾಡೋದಕ್ಕಾಗಲ್ಲ, ದರ್ಶನ್ ಅವರ ಆರೋಗ್ಯ ಏನೂ ಕೆಟ್ಟಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ ಅಂತ ಬರೆದ ಮೇಲೆ ಸುಮ್ಮನಾಗಿದ್ದಾರೆ.